ನಮಸ್ಕಾರ ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಆ್ಯಕ್ಚುಲಿ ನಾವೆಲ್ಲಪ್ಪ ಬಂದಿರೋದು ಅಂದರೆ ಮೈಸೂರು ಫ್ಲವರ್ ಶೋ ಇದೆಯಲ್ಲ ಅಲ್ಲಿಗೆ ನಾವು ಬಂದಿರೋದು. ಮಾರ್ನಿಂಗ್ ಯಾರು ಅಷ್ಟೊಂದು ಜನ ಇಲ್ಲ. ನಾರ್ಮಲ್ ಡೇಸಲ್ಲಿ ಇದು ಪಾರ್ಕು ತಾನೇ, ಇದೆಲ್ಲ ಅರ್ಥ ಆಗುದ್ರೆ ಸುಮ್ಮನೆ. ಇವೆಲ್ಲ ನಾವು ನೈಟ್ ಬರಬೇಕು. ನೈಟ್ ಬೆಳಗ್ಗೆ ಆಗಿರೋದ್ರಿಂದ ಯಾರು ಅಷ್ಟೊಂದು ಜನ ಇಲ್ಲ ಪಾರ್ಕಲ್ಲಿ. ಇದರಲ್ಲೂ ಲಾಲ್ಬಾಗ್ ಥರನೇ ಗ್ಲಾಸ್ ಹೌಸ್ ಇದೆ, ನೋಡೋಕ್ಕೆ ಸೇಮ್ ಅದೇ ಥರನೇ. ನಾವು ಏನಪ್ಪ ಇದು ಅಂತ ನುಗ್ದೋ ನೋಡಿ ಹೆಂಗಿದೆ ಒಳಗಡೆ ಫ್ಲವರ್ ಡೆಕೋರೇಷನು. ಎಲ್ಲರೂ ಈ ಬ್ಯಾಕ್ ಸೈಡಲ್ಲಿ ನಿಂತ್ಕೊಂಡು ಫೋಟೋ ಬೇರೆ ತೊಗೊಂಡಿದ್ರು. ನಾವು ಇದೇನು ಹಿಂಗೈತಲ್ಲ ಅಂತ ಹೋಗಿ ನೋಡೋಣ ಅಂತ ಹೊರಡ್ತಾಯಿದ್ದೋ. ನೋಡಿ ಇವರು ಮೈಸೂರಿಗೆ ಬಂದ್ಬಿಟ್ಟವ್ರೆ ದಸರಾ ನೋಡೋಕ್ಕೆ. ನನಗೂ ಎಷ್ಟೊತ್ತಾದ್ಮೇಲೆ ಗೊತ್ತಾಯಿತು, ಓಹೋ ಅಕ್ಟೋಬರ್ 2 ಬಂದು ಗಾಂಧಿ ಜಯಂತಿ ಅಲ್ವಾ. ಹಾಗೆ ಗಾಂಧಿ ತಾತನ ಜೊತೆ 2-3 ಫೋಟೋ ತೊಗೊಂಡು ಹೊರಗಡೆ ಬಂದೆ. ನೋಡಿದ್ರೆ ಇಲ್ಲಿ ಯಾವುದೋ ಒಂಥರ ಡಿಸೈನ್ ಮಾಡಿ ಇಟ್ಬಿಟ್ಟವ್ರೆ, ಏನು ಅಂತಲೇ ಅರ್ಥ ಆಗಿಲ್ಲ ನನಗೆ. ಬಸ್ ಸ್ಟ್ಯಾಂಡ್. ನಮಸ್ಕಾರ ಫ್ರೆಂಡ್ಸ್, ಜಸ್ಟ್ ಫ್ಲವರ್ ಶೋ ನೋಡಿದಾಯಿತು. ನೆಕ್ಸ್ಟ್ ಏನಪ್ಪ ಪ್ಲ್ಯಾನು ಅಂದರೆ ಇಲ್ಲಿ ಕಾರಂಜಿ ಕೆರೆ ಅಂತ ಇದೆ. ಇಲ್ಲಿ ನಿಮಗೆ ಬೋಟಿಂಗ್ ಮಾಡ್ಬೋದು, ಒಂದು 1/2 hour ಟೈಮಿಂಗ್ಸ್ ಇರುತ್ತೆ. ಮತ್ತು ನೀವು ಇದ್ರೊಳಗಡೆ ನವಿಲ್ಗಳು ನೋಡ್ಬೋದು. ಅದು ಅಲ್ಲದೆ ಪಕ್ಷಿಗಳು ಜಾಸ್ತಿ ತುಂಬಾ ಇದೆ. ಬೋಟಿಂಗಾ ಮಾಡ್ತೀಯಾ? ಓಕೆ ನಮಗೆ ನೀರು ಅಂದರೆ ಭಯ ಅಲ್ಲ, ಏನು ಮಾಡೋದು. ಮೈಸೂರಿಗೆ ಬಂದು ಆಲ್ಮೋಸ್ಟ್ ಆಯಿತು. ನಾನೊಂದು 8ಗೆ ಬಂದೆ ಮೈಸೂರು ಫ್ಲವರ್ ಗಾರ್ಡನ್ಗೆ. ಅಷ್ಟಕ್ಕೂ ಅಷ್ಟೇ. ನೈಟ್ ನೋಡಿದ್ರೆ ಇವೆಲ್ಲ ವಿಸಿಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಲೈಟ್ಗೆ. ಅದಕ್ಕೆ ಡೇಲೆಲ್ಲ ಅಷ್ಟಕ್ಕಷ್ಟೇ. ಇವಾಗ ಹೋಗ್ತಾ ಇರೋದು ಇದ್ಯಾವುದೋ ಕೆರೆಗೆ ಬೋಟಿಂಗ್ ಅಂತೆ. ಇವಳು ಬೇರೆ ಬೋಟಿಂಗ್ ಅಂತವಳೆ. ಬೋಟಿಂಗ್ ನೋಡೋಣ. ನನಗೆ ಇಷ್ಟ ಅಲ್ಲ, ನೀರು ಅಂದರೆ ಭಯ. ಆಮೇಲೆ ಯೂಟ್ಯೂಬ್ ಮಾಡೋಕ್ಕಾಗಲ್ಲ, ಮೇಲೋಗಿ ಯೂಟ್ಯೂಬ್ ಮಾಡಬೇಕಾಗುತ್ತೆ. ನೀರಿನ ಕಂದಾಯ ಶೌಕಿ ಇದೆ ಅನಿಸುತ್ತೆ. ಅಲ್ಲಿ ಕೆರೆಗೆ ಹೋಯ್ತಲ್ಲ, ಕೆರೆಯಲ್ಲಿ ಎಷ್ಟೊಂದು ಅಷ್ಟೇ. ಕೆರೆ ಬೋಟಿಂಗ್, ಕೆರೆ. ನೀವೇನಾದ್ರು ಮೈಸೂರಿಗೆ ಬಂದರೆ ಈ ಪ್ಲೇಸ್ ಅಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಕಾರಂಜಿ ಕೆರೆ ಒಳಗಡೆ ಇದು ಲೊಕೇಟ್ ಇದೆ. ನವಿಲ್ಗಳಂತೂ ನೀವು ತುಂಬ ಹತ್ರದಿಂದನೇ ನೋಡ್ಬೋದು. ಕಾಣಿಸಲ್ಲ ಅಷ್ಟೊಂದಲ್ಲ. ಅಲ್ಲಿ ಪಾಪ ಪೀಕಾಕು ಅಲ್ಲಿ ಮುಚ್ಚಿಬಿಡ್ತು ಪಾಪ. ಅಯ್ಯೋ few minutes later. ಅಲ್ಲಿಂದ ನಾವು ಬಂದಿದ್ದೆ ನೆಕ್ಸ್ಟ್ ಪ್ಲೇಸ್ ಬಂದು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಸ್ಮಾರಕ ಏನಿದೆ. ಮೈಸೂರವರೆಗೂ ಬಂದು ವಿಷ್ಣುವರ್ಧನ್ ಸರ್ದು ಸ್ಮಾರಕ ನೋಡದೇ ಇದ್ದರೆ ಹೆಂಗೆ ಹೇಳಿ. ನಾನು ಇಲ್ಲಿಗೆ ಬರ್ತಾ ಇರೋದು ಇದೇ ಫಸ್ಟ್ ಟೈಮು. ತುಂಬ ಎಕ್ಸೈಟ್ಮೆಂಟ್ ಇದೆ. ಬನ್ನಿ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಏನು ಅಂತ. ಅಲ್ಲಿ ಕಂಪೇರ್ ಮಾಡಿದ್ರೆ ಈ ಪ್ಲೇಸೇ ಸಖತ್ತಾಗಿದೆ. ನೀವು ಈ ಸ್ಟಾರ್ಟಿಂಗಲ್ಲಿ ಏನು ರಿಂಗ್ ನೋಡ್ತಾ ಇದ್ದೀರಾ, ಇದು ವಿಷ್ಣುವರ್ಧನ್ ಸರ್ಗೆ ಒಂದು ಟ್ರೇಡ್ ಮಾರ್ಕ್ ಇದ್ದಂಗೆ. ಸುತ್ತಮುತ್ತ ವಿಷ್ಣುವರ್ಧನ್ ಸರ್ ಮೂವಿ ಡೈಲಾಗ್ಸ್ಗಳನ್ನ ರೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಆದರೆ ನೀನು ಮುಷ್ಟಿ ಮಾಡಿ ಹೊಡೆದ್ರೆ ಇಲ್ಲಿನೂ ಸಾಯಲ್ಲ ನಡಿ. ಹೊಸ ಕಾನ್ಸೆಪ್ಟು, ಇಲ್ಲೂ ನೋಡಿರಲಿಲ್ಲ ನಾನು ಈ ಥರ. ನೀವು ಇವಾಗೇ ನೋಡ್ತಾ ಇರೋ ಈ ಪುತ್ಥಳಿ ಕೆಳಗಡೆ ಅಸ್ಥಿ ಇರೋದಂತೆ. ಹಾಗೆ ನಮಸ್ಕಾರ ಮಾಡಿಕೊಂಡು ಡೈಲಾಗ್ಸ್ಗಳನ್ನ ಓದ್ಕೊಂಡು ನೆಕ್ಸ್ಟು ಹೋಗಿದ್ದೆ ಒಳಗಡೆ. ಫುಲ್ಲು ಮ್ಯೂಸಿಯಂ ಟೈಪ್ ಏನೋ ಮಾಡಿದ್ದಾರೆ ಫ್ರೆಂಡ್ಸ್. ನಾವು ಒಳಗಡೆ ಬಂದು ನೋಡಿದ ತಕ್ಷಣವೇ ನನಗೆ ಆಶ್ಚರ್ಯ ಆಗೋಯ್ತು. ನಾನೇ ಇಷ್ಟೊಂದು ಇಲ್ಲಿರೋ ಮೂವಿಗಳನ್ನೇ ನೋಡಿಲ್ಲ, ಇನ್ನೂ ಕಂಪ್ಲೀಟೇ ಮಾಡಿಲ್ಲ. ವಾಲ್ಪೇಪರಲ್ಲೆಲ್ಲ ಎಷ್ಟು ಚೆನ್ನಾಗಿರೋ ಫೋಟೋಗಳು ಹಾಕಿದ್ದಾರೆ ಅಂದರೆ ಇದುವರೆಗೂ ನಾವು ಯಾರೂ ನೋಡೇ ಇಲ್ಲ. ನೀವಿಲ್ಲಿ ಆವಾಗ ಆ ಟೈಮಲ್ಲಿ ಮೂವಿಗಳದ್ದು ರಿಹರ್ಸಲ್ದು ಶೂಟಿಂಗ್ ಟೈಮಲ್ಲೇ ನಡೆದಿರೋವಂಥ ಫೋಟೋಗಳು ಆ ಥರ ವಾಲ್ಪೇಪರ್ಗಳನ್ನ ಹಾಕ್ಕೊಂಡಿದ್ದಾರೆ. ಫ್ರೆಂಡ್ಸ್, ನೀವೇನಾದ್ರು ಇಲ್ಲಿಗೆ ಬಂದಿದ್ದರೆ ಯಾವ ಥರ ಫೋಟೋಗಳನ್ನ ನೋಡಿದ್ದೀರಾ, ನಿಮಗೆ ಅದರಲ್ಲಿ ಯಾವ್ದು ಇಷ್ಟ ಆಯಿತು ಕಮೆಂಟ್. ನೆಕ್ಸ್ಟು ನಾವು ಹೋಗಿದ್ದು ಮ್ಯೂಸಿಯಂ ಮೇಲೆ ಇರೋ ಒಂದು ವಿಷ್ಣುವರ್ಧನ್ ಸರ್ದು ಕಾರ್ ಇದೆ. ಸೊ ಅದನ್ನು ನೋಡೋಣ ಅಂತ ಹೋಗಿದ್ದು. ನೋಡಿ ಇದೆ ಅದು ಕಾರು. ನಮ್ಮ ಜನಗಳು ಯಾವುದನ್ನು ಜಾಸ್ತಿ ಮಾಡಬೇಡಿ ಅಂತೀರೋ ಅದನ್ನೇ ಮಾಡ್ತಾರೆ. ನೋಡಿ ಹಿಂಗೆ ಮಾಡಿದ್ರೆ ಹೋಗಲ್ಲ. A few moments later. ನಾವು ಆಲ್ಮೋಸ್ಟ್ ಮೈಸೂರು ರೀಚ್ ಆಗೋಷ್ಟರಲ್ಲೇ ತುಂಬ ಲೇಟ್ ಆಗೋಯ್ತು. ಹೆಂಗಿರುತ್ತೆ ಕಾಲು ನೋವು ಬಂದ್ಯಾ? ನೀವು ಓಡ್ತಾ ಇದ್ರಲ್ಲ ಎಂದಿಗೆ ಅಂತ ಗೊತ್ತಿದೆಯಾ? ಜಂಬೂ ಸವಾರಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ನಾವು ಓಡಬೇಕು ಇವಾಗ. ನೈಟ್ ಯಾವ ಜಗಲಿ ಮೇಲೆ ಮಲ್ಕೋತೀಯ?
ಆ್ಯಕ್ಚುಲಿ ಹೇಳಬೇಕು ಅಂದರೆ ಮಧ್ಯಾಹ್ನ 2 ಗಂಟೆ ಅಷ್ಟರಲ್ಲೇ ಟಿಕೆಟ್ ತೊಗೊಂಡಿರೋರು ಮುಂದೆನೇ ಲೈನ್ಗಳನ್ನ ಹಿಡ್ಕೊಂಡ್ಬಿಟ್ಟಿರ್ತಾರೆ. ಸೊ ನಾವೇ ಹೋದರೆ ಸಿಗುತ್ತೋ ಸಿಗಲ್ವೋ ಡೌಟು, ನೋಡೋಣ. ಫೈನಲಿ ಒಂದು 13-12 ಕಿಲೋಮೀಟರ್ಸ್ ಓಡಿ ಸುಸ್ತಾಗ್ಬಿಟ್ಟು ಈ ಪ್ಲೇಸ್ ಹಿಡ್ದಿದ್ದೀವಿ. ಇಲ್ಲೂ ರಶ್ಶು, ಏನಪ್ಪ ಯಾವ ಸೈಡ್ ಮೂಲೆಗೆ ಹೋದ್ರೂ ಫುಲ್ಲು ರಶ್ಶು ಮೈಸೂರಲ್ಲಿ. ನಾನು ಆಗೊಂದು 10-15 ನಿಮಿಷದಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಹೋಗಿಲ್ವಂತೆ ಜಂಬೂ ಸವಾರಿ, ಇನ್ನೇನು ಬರೋ ಮೂಮೆಂಟ್ ಅಂತೆ. ಸೊ ನೋಡೋಣ. ನನಗೆ ಏನಪ್ಪ ಮೇಜರ್ ಪ್ರಾಬ್ಲಮ್ ಅಂದರೆ ಹೈಟೇ ಇಲ್ಲ, ಎಲ್ಲ ನನ್ನ ಮುಂದೆ ಇರೋಲ್ಲ, ನನಗಿಂತ ಹೈಟ್ ಅವರೇ. ಅದೇ ಅವಾಗೇ ಹೇಳ್ದಂಗೆ ನನಗೆ ಸ್ವಲ್ಪ ಅಲ್ಲ ಜಾಸ್ತಿನೇ ಹೈಟ್ ಪ್ರಾಬ್ಲಮ್. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವೆಲ್ಲ ಏನು ಮೇ ಬಿ ಈವೆಂಟ್ ಆರ್ಗನೈಸೇಷನ್ಸ್ ತುಂಬ ಹತ್ರ ಇದ್ದಿದ್ರೆ ಚೆನ್ನಾಗಿ ಕಾಣಿಸಿರೋದು. ನೆಕ್ಸ್ಟ್ ಟೈಮ್ ಏನಾದ್ರು ರೀಚ್ ಆದರೆ ಬೇಗನೆ ರೀಚ್ ಆಗಬೇಕು. ನೋಡಿ ಈ ಥರ ಎಲ್ಲ ಮಿಸ್ ಆಗಿಬಿಡುತ್ತೆ ಇವೆಂಟ್ಗಳನ್ನೆಲ್ಲ ಕಣ್ಕೊಂಡ್ಬಿಡೋಕ್ಕಾಗಲ್ಲ. ಇದು ಹಂಪಿ ಇದು ಅನಿಸುತ್ತೆ. ಹಂಪಿ ಅಂದಿದ ತಕ್ಷಣ ಜ್ಞಾಪನ ಬರ್ತಾ ಇದೆ. ನೆಕ್ಸ್ಟು ನನಗೆ ಪ್ಲ್ಯಾನ್ ಇದೆ, ಹಂಪಿ ಸೈಡ್ ಹೋಗ್ಬೇಕು. ಇದೆಲ್ಲ ಏನೋ ಮಾಡ್ತವ್ರಪ್ಪ. ನಾನು ಆಲ್ಮೋಸ್ಟು ದೂರ ಇದ್ದೀನಲ್ಲ, ಏನೂ ಗೊತ್ತಾಗ್ತಾ ಇಲ್ಲ. ತುಂಬ ಹತ್ರ ಇದ್ದಿದ್ರೆ ಚೆನ್ನಾಗಿರುತ್ತೆ. ಈ ಕ್ರೌಡಲ್ಲಂತೂ ತಳ್ತಾ ಇದ್ದಾರೆ, ನಿಂತ್ಕೊಳ್ಳೋಕ್ಕಂತೂ ಆಗ್ತಾಯಿಲ್ಲ. ಅವರು ಪಾಪ ಇಷ್ಟೊಂದು ದಿನದಿಂದ ವೆಯ್ಟ್ ಮಾಡಿರ್ತಾರೆ. ಎಷ್ಟೊಂದು ಮಧ್ಯಾಹ್ನ 12 o'clock ಸ್ಟಾರ್ಟ್ ಆಗಿರುತ್ತಂತೆ. ಮುಂದೆ ನಿಂತ್ಕೊಳ್ಳೋದು ಬ್ಯಾರಿಕ್ ಹಾಕಿದ್ದಾರೆ ನೋಡಿ, ಮುಂದೆ ಕಾಣಿಸ್ತಾ ಇದ್ದ ಬ್ಯಾರಿಕೇಟು. ಆ ಬ್ಯಾರಿಕೇಟ್ ಹತ್ರನೇ ಗಂಟೆ ಏನಿಲ್ಲ ಅಂದರೆ ಒಂದು 12 o'clock ಮೇಲೆ ಎಲ್ಲ ಫುಲ್ಲು ರಶ್ ಆಗ್ಬೋದು. ನೋಡಿ ಎಷ್ಟು ಜನ ಇದ್ದಾರೆ, ಇಷ್ಟು ಜನ ನೋಡೋಕೆ ನಿಂತಿರೋ. ಅವ್ರ ಮಧ್ಯದಲ್ಲಿ ನಮ್ಮ ಬಿಟ್ಟರೆ ಮಿಸ್ ಆದರೆ ಕ್ಯಾಮ್ರಾ ಸಮೇತ ಹೊಡ್ಕೊಂಡು ಹೋಗ್ತಾರೆ ಕೆಲವರು. ಒಂದೊಂದು ಸ್ಟೇಟಿಂದನೂ ಒಂದೊಂದು ಕಲ್ಚರ್ ಟೈಪು ಈ ಥರ ಮಾಡ್ತಾರಂತೆ. ನಿಮಗೇನಾದ್ರು ಗೊತ್ತಿದೆ ಕಮೆಂಟ್ ಹಾಕಿ, ಇದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿ ಮಾತಾಡ್ತಾರೆ. ಇದ್ರ ನೆಕ್ಸ್ಟು ಬರೋದು ಅಂಬಾರಿ ಅಂತೆ. ನಾವು ಇದಕ್ಕೋಸ್ಕರನೇ ನಾನು ಮೈಸೂರಿಗೆ ಬಂದಿರೋದು. ಯಾವತ್ತೂ ಬಂದಿರೋದು ಇದೇ ಫಸ್ಟು ಟೈಮು ನಾನು ಅಂಬಾರಿ ಅನ್ನೋದು ನಾನು ನೋಡ್ತಾ ಇರೋದು ಆನೆ ಮೇಲೆ. ಇನ್ನೇನು ಬರೋ ಮೂಮೆಂಟ್ ಅಂತ ನೋಡ್ಕೊಳ್ಳಿ, ಅಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆ ನೋಡಿ, ಬಂತು. ಇದನ್ನು ನೋಡೋಕ್ಕೇ ನಾನು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದು. ಇದೇ ಫಸ್ಟ್ ಟೈಮು. ಕಾಲೇಜ್ ಟೈಮಿಂದನೂ ಅಂದ್ಕೊಳ್ತಾ ಇದೆ ಈ ಥರ ನೋಡಬೇಕು ಅಂತ. ಬಟ್ ಕೆಲಸ ರಜಾ ಎಲ್ಲ ಸಿಗಲ್ಲ ಗೊತ್ತಾವ ನಿಮಗೆ, ಹಾಗಾಗಿ ಇದನ್ನೆಲ್ಲ ನೋಡೋಕ್ಕಾಗಿರಲಿಲ್ಲ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಬರೀ ಟಿ ವಿಲೇ ನೋಡಿದಾಯ್ತು. ಅವಾಗಿಂದನೂ ಏನೋ ಬರೋಕ್ಕಾಗಿರಲಿಲ್ಲ. ಇವಾಗ ತುಂಬ ನೋಡ್ಕೊಬೋದು. ಚಿನ್ನದ ಅಂಬಾರಿ ಎಲ್ಲ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ. ಅದು ಅಲ್ಲದೆ ಆನೆ ಎತ್ಕೊಂಡು ಹೋಗೋದು ಹೆಂಗೆ ಅಂತ ಗೊತ್ತಿರಲಿಲ್ಲ. ಬರೀ ನಾವು ಏನು ನ್ಯೂಸ್ ಚಾನಲ್ ಫ್ರೆಂಡ್ಸ್ ಆಲ್ರೆಡಿ ನೋಡಿರೋದು ನನಗೆ ಸಾಕಾಗ್ತಲ್ಲ, ಇನ್ನೂ ಹತ್ರದಿಂದ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆಲ್ಟರ್ನೇಟಿವ್ ಪ್ಲೇಸ್ ಯಾವ್ದಾದ್ರು ಅಂದರೆ ಬನ್ನಿಮಂಟಪ ಅಂತ ಬರುತ್ತಲ್ಲ, ಅಲ್ಲಿವರೆಗೂ ಹೋಗೋವರೆಗೂ ಇನ್ನೂ ಟೈಮ್ ಇದೆ. ಸೊ ನಾನಂತೂ ಬಿಡಲ್ಲ, ಮತ್ತೆ ಟ್ರೈ ಮಾಡ್ತೀನಿ. ಎಲ್ಲೆಲ್ಲಿ ನೋಡ್ಬೋದು ಅಲ್ಲೆಲ್ಲ ನೋಡ್ತೀನಿ. ಇವಾಗ ಮತ್ತೆ ಓಡೋಕ್ಕೆ ಅಂತ ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ ಏನೂ ಕಾಣಿಸಲ್ಲ. ಅಲ್ಲಿ ನೀವೇನು ನೋಡಿದ್ರಿ ಅದನ್ನು ನಮ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನೋಡೋಕ್ಕಾಗಿಲ್ಲ. ಇಲ್ಲಿ ಸ್ವಲ್ಪ ಹೈಟ್ ಇದೆಯಲ್ಲ, ಸೊ ನೋಡೋಣ ಕಾಣಿಸುತ್ತೆ ನೀಟಾಗಿ ಅಂತ ಬಂದರೆ ಇಲ್ಲೂ ಕಾಣಿಸ್ತಾ ಇಲ್ಲ. ಗೈಸ್, ನಿಮಗೆ ಲಾಸ್ಟು 2 ಅಟೆಂಪ್ಟ್ ಏನಾಯಿತು, ವ್ಯೂ ಬಂದು ಅಷ್ಟಕ್ಕಷ್ಟೇ. ಇಲ್ಲಿದೆ ನೋಡಿ ಕ್ಲಿಯರ್ ಪಿಕ್ಚರು. ನಾನು ಆ್ಯಕ್ಚುಲಿ ಕ್ಲಿಯರಾಗಿ ನೋಡಿರಲಿಲ್ಲ. ಇದೊಂದೇ ಸ್ಪಾಟಲ್ಲಿ ನಾನು ನೀಟಾಗಿ ತುಂಬ ಹತ್ರದಿಂದ ನೋಡೋಕ್ಕಾಗಿದ್ದು. ಇದು ಬಂದು ಬನ್ನಿ ಮಂಟಪ ಅಂತ ಏನು ಬರುತ್ತೆ, ಬನ್ನಿ ಮರ ಅಂತ ಏನು ಬರುತ್ತೆ, ಆ ಸ್ಪಾಟ್ ಇದು. ಇಲ್ಲಿಂದ ನೆಕ್ಸ್ಟು ನಾವು ಪ್ಯಾಲೇಸ್ ನೋಡೋಣ ಅಂತ. ಈ ಟೈಮಲ್ಲಿ ಲೈಟಿಂಗ್ ಎಲ್ಲ ಚೆನ್ನಾಗಿರುತ್ತೆ ಅಂತ. ಸೊ ಈಗ ಆ ಸೈಡ್ ಪಯಣ. ಆಯ್ತಾ ಮೊಬೈಲು?
ಈ ಥರ ಲೈಟಿಂಗ್ಸ್ ಎಲ್ಲ ನಾನು ಎಲ್ಲೂ ನೋಡಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೆಂಗಳೂರಲ್ಲೂ ನೋಡೋಕ್ಕಾಗಲ್ಲ, ಮೈಸೂರಲ್ಲಿ ಒಂದೇ ಈ ಒಂದು ಪ್ಲೇಸಲ್ಲಿ ಮಾತ್ರ ನೀವು ನೋಡ್ಕೋಬೇಕು. ಅದಕ್ಕೆ ಎಷ್ಟೊಂದು ಜನ ಕ್ರೌಡ್ ಜಾಸ್ತಿ ಇಲ್ಲಿ ಆ ಟೈಮಲ್ಲಿ. ಗೈಸ್, ನೀವು ಇವಾಗೇನು ಇಷ್ಟು ಕ್ರೌಡ್ಸ್ ನೋಡ್ತಾ ಇದ್ದೀರಾ, ಈ ರೋಡ್ ಬಂದು ಬನ್ನಿಮಂಟಪ ರೋಡ್ ಅಂತ ಹೇಳ್ತಾರಲ್ಲ, ಆ ರೋಡ್ ಇದು. ಆ್ಯಕ್ಚುಲಿ ಆನೆ ಹೋಗೋದು ಇದೇ ರೋಡಲ್ಲಿ. ಇವಾಗ ಏನಕ್ಕಪ್ಪ ಇಷ್ಟು ಜನ ಸೇರಿದ್ದಾರೆ ಅಂದರೆ, ಇಷ್ಟು ಫ್ರೀ ಇದೆ ಅಂದರೆ ಆಲ್ರೆಡಿ ಅಂಬಾರಿ, ಅದಕ್ಕೆ ಇಷ್ಟು ಜನ ಇಷ್ಟು ಫ್ರೀಯಾಗಿ ಓಡಾಡ್ತವ್ರೆ. ಈ ರೋಡ್ ಏನು ನೋಡ್ತಾ ಇದ್ದೀರ ನೀವು, ಇದು ಸುಮಾರು ಒಂದು 12 ಗಂಟೆ ಅಷ್ಟರಲ್ಲೆಲ್ಲ ತುಂಬ ಕ್ರೌಡ್ ಜಾಸ್ತಿ ಆಗ್ಬಿಡುತ್ತೆ. ಜಂಬೂ ಸವಾರಿ ಹೋಗುತ್ತಲ್ಲ, ಸೊ ನೋಡೋದಕ್ಕೆ ಅಂತಲೇ ನಿಂತ್ಕೊಂಡ್ಬಿಡ್ತಾರೆ ಜನಗಳು. ಜನಗಳೆಲ್ಲನೂ ಈ ಬನ್ನಿಮಂಟಪ ಸೈಡ್ ಹೋಗ್ತಾಯಿದ್ರು. ನಾನು ಕ್ಯೂರಿಯಾಸಿಟಿ ತರ್ನಾದೆ ಹೋಗೋಣ ಅಂದ್ಕೊಂಡೆ, ಹೇಳು ಬೇರೆ ಬೇಡ ಅಂತವಳೆ. ಇವಾಗ ಸಿಟಿ ರೌಂಡ್ಸ್ ಆಗ್ತಾಯಿದ್ದೀವಿ ಗುರು. ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ, ಸುಮ್ಮನೆ ಲೈಟ್ಸ್ ಎಲ್ಲ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ಇಲ್ಲಿ ರಾಜರದು, ರಾಜ ಮಾತೆದು ಇಮೇಜ್ ಹಾಕ್ಬಿಟ್ಟವ್ರೆ. ಇವಾಗ ನಿಮ್ಮ ಎದುರುಗಡೆ ಏನು ಕಾಣಿಸ್ತಾ ಇದೆ, ಇದು ಬಂದು ಮೈಸೂರು ಚರ್ಚ್ ಸ್ಟ್ರೀಟ್ ಬರುತ್ತೆ. ಇದಕ್ಕೂ ಲೈಟಿಂಗ್ಸ್ ಮಾಡಿದ್ದಿದ್ರೆ ಸಖತ್ತಾಗಿರೋದು ನೋಡೋಕ್ಕೆ. ತುಂಬ ಹೊಟ್ಟೆ ಹಸಿತೈತೆ. ಅವಾಗಿಂದ ನಾವು ಏನು ಊಟ ಗೀಟ ಎಲ್ಲ ಏನೂ ಮಾಡಿಲ್ಲ. ಇವಾಗ ಊಟ ಮಾಡೋದೆಲ್ಲಿ ಅಂತ ನೋಡ್ತಾ ಇದ್ದೀವಿ. ಸಿಕ್ಕಿದ ತಕ್ಷಣ ಲವಕ್ ಸ್ವಾಹ. ಮಾಡೋ ಹಂಗಿಲ್ವಂತ. ಆ್ಯಕ್ಚುಲಿ ನಾನು ಸ್ಟೇ ಆಗೋಕ್ಕೆ ಅಂತಲೇ ಟೆಂಟ್ ತಂದಿದೆ. ಸೊ ಹಾಕೋಕ್ಕೆ ಬಿಡ್ತಾರೋ ಬಿಡಲ್ಲ ಅಂತ ಗೊತ್ತಿರಲಿಲ್ಲ. ಸೊ ಅದನ್ನೇ ಪೊಲೀಸವ್ರ ಹತ್ರ ಕ್ಲಾರಿಫೈ ಮಾಡಿಕೊಂಡೆ. ಅವರು ಬಿಡಲ್ಲ, ಹಾಕೋಕ್ಕೆ ಪರ್ಮಿಷನ್ ಇಲ್ವಂತೆ. ಸೊ ನೀವು ಹೊರಡಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಅರಮನೆಯಿಂದ ಅಂಬಾರಿ ಹೋಗಬೇಕು ಅಂದರೆ ಆನೆ ಮೇಲೆ ಹೋಗುತ್ತೆ, ರಿಟರ್ನ್ ಬರ್ಬೇಕಾದ್ರೆ ಯಾವುದ್ರಲ್ಲಿ ಬರುತ್ತೆ ಅಂತ. ಸೊ ನೋಡಿ, ರಿಟರ್ನು ಈ ಥರ ಒಂದು ಲಾರಿಲಿ ಹಾಕೊಂಡ್ಬರ್ತಾರಂತೆ. ನಾನು ಇದೇ ಫಸ್ಟು ಟೈಮ್ ನೋಡ್ತಾ ಇರೋದು, ಎಲ್ಲೂ ಕೇಳಿರಲಿಲ್ಲ. ನಿಮಗೂ ಇದು ಯೂಸ್ಫುಲ್ ಆಗ್ಬೋದು. ರಿಟರ್ನ್ ಈ ಥರ ಬರುತ್ತೆ. ಈಗೇನು ನೀವು ನೋಡ್ತಾ ಇದ್ದೀರಾ, ಇದೇ ಅಂಬಾರಿ. ಆನೆ ಹೋಗ್ಬೇಕಾದ್ರೆ ಆನೆ ಎತ್ಕೊಂಡು ಹೋಗಿರುತ್ತೆ. ಹತ್ತಿಂದ ಆನೆನ ಫ್ರೀ ಮಾಡಿ ಈ ಥರ ಎತ್ಕೊಂಡ್ಬಂದು ರಿಟರ್ನ್ ಅರಮನೆಗೆ ತೊಗೊಂಡು ಹೋಗ್ತಾರೆ. ಫ್ರೆಂಡ್ಸ್, ನಾನೇನಾದ್ರು ಲೈಫಲ್ಲಿ ಇಷ್ಟು ಓಡಿದ್ದೀನಿ ಅಂದರೆ ಇದೇ ಫಸ್ಟು ಟೈಮು. ನಾನು ಎಷ್ಟು ಓಡಿದ್ದೀನಿ ಅಂದರೆ ಆಲ್ಮೋಸ್ಟ್ ಒಂದು 12 ಕಿಲೋಮೀಟರ್ಸ್ ಏನೋ ಓಡಿರ್ಬೋದು ಅಂದ್ಕೊತೀನಿ ನನ್ನ ಪ್ರಕಾರ. ಫುಲ್ಲು ಮೇಲಿಂದ ಹಿಡಿದು ಕೆಳಗಡೆ ಎಲ್ಲ ಫುಲ್ಲು ಪೇಯ್ನ್ ಅಂದರೆ ಪೇಯ್ನು. ಅಷ್ಟು ಓಡಿದ್ದೀನಿ ಈ ಅಂಬಾರಿ ನೋಡೋಕ್ಕೆ. ಹೆಂಗೆ ನಗೋಕ್ಕಾಗುತ್ತೆ, ಸಾಲ ಮಾಡಲು ಬಂದಿರೋದು, ನಗೋಕ್ಕಾಗಲ್ಲ. ನಡೆದು ತುಂಬ ಸುಸ್ತಾಗ್ಬಿಟ್ಟಿದೆ. ಸೊ ಹಾಗಾಗಿ ಏನಾದ್ರು ತಿನ್ನೋಣ ಅಂತಲೇ ಹುಡ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ನೋಡಿದ್ರೆ ಕ್ರೌಡು ಹೆವಿ ಇದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಫೋನ್ಪೇ, ಗೂಗಲ್ ಪೇ, ಯಾವುದೇ ಪೇಗಳು ಇಲ್ಲಿ ವರ್ಕ್ ಆಗ್ತಾಯಿಲ್ಲ. ಸೊ ಏನಿದ್ರು ಕ್ಯಾಶಲ್ಲೇ ಟ್ರಾನ್ಸಾಕ್ಷನ್ ಮಾಡಬೇಕು, ಅವರೆಲ್ಲ ಅಕ್ಸೆಪ್ಟೇ ಮಾಡ್ತಾಯಿಲ್ಲ. ಇಲ್ಲಂತೂ ಫುಲ್ಲು ನೆಟ್ಟೇ ಸಿಗ್ತಾಯಿಲ್ಲ. ಏರ್ಟೆಲ್ ಆಗಲಿ, ಜಿಯೋ ಆಗಲಿ, ಬೇರೆದು ಯಾವುದೇ ನನಗಿಷ್ಟು ದಿನಕ್ಕೂ ಗೊತ್ತೇ ಇರಲಿಲ್ಲ ಅಂಬಾರಿ ರಿಟರ್ನ್ ಈ ಥರ ಬರುತ್ತೆ ಅಂತ. ನಾನು ಅಂದ್ಕೊಂಡಿದ್ದೆ ಆನೆನೇ ರಿಟರ್ನು ಏನೋ ಮೈಸೂರಿಗೆ ತೊಗೊಬರುತ್ತೆ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಈ ಥರ ಹೋಗ್ತಾಯಿದೆ. ನಿಮಗೇನಾದ್ರು ಗೊತ್ತಿದ್ದರೆ ಇದಕ್ಕೆ ಮುಂಚೆ ತಿಳಿಸಿ ಕಮೆಂಟಲ್ಲಿ. ಈ ಟಾಂಗನ್ನು ಟ್ರೈ ಮಾಡಬೇಕಾಯ್ತು. ಸೊ ಜಾಸ್ತಿ ಕ್ರೌಡ್ ಇರೋದ್ರಿಂದ ಆಗಲ್ಲ ಅಂತ ಸುಮ್ಮನೆ ಬಿಟ್ಬಿಟ್ಟು. ನೀನೇನು ಹೇಳು, ಈ ಇದರಲ್ಲಿ ಸುಮಾರು ಜನ ಬಲಿಕಾಗ್ಬಿಟ್ಟು. ಇದು ಪ್ಯಾಲೇಸ್ ಮೇನ್ ಗೇಟ್ ಕ್ಲೋಸಾ? ಲೈಟಿಂಗಲ್ಲಿ ಆಫ್ ಆಗಿದೆಯಾ? ಎಷ್ಟು ದೂರ ಇಲ್ಲಿಂದ? ಮುಂದೆ ಈ ಕುಳ್ಳಿ ಹೋಯ್ತಾಳು ನೋಡಿ, ಬಲೂನ್ ಇಟ್ಕೊಂಡು. ಅವಳಿಗೆ ಏನು ತಪ್ಪಿಸಿರೋದಂದರೆ ಜಾತ್ರೆಯಲ್ಲಿ ಏನಾದ್ರು ಕಳೆದೋದ್ರೆ ಈಸಿಯಾಗಿ ಕಂಡಿಡಿಯೋಣ ಅಂತ. ನಿಂದ್ರಲ್ಲಿ ನಾನು ಕೊಡ್ಸಿರೋದು ಗಾಯ್ಸ್. ಇವಾಗ ತಾನೇ ಪ್ಯಾಲೇಸ್ ಹತ್ರ ಬಂದಿದೆ ನೋಡಿ, ಆ ಸೈಡು ಲೈಟ್ ಕಾಣಿಸ್ತಾ ಇದೆಯಾ? ಮೈಸೂರಲ್ಲಿ ಎಲ್ಲಿ ನೋಡಿದ್ರು ಫುಲ್ ಜನನೇ ಕಣಪ್ಪ. ಅಲ್ಲಿ ಇಡೋಕ್ಕೂ ಜಾಗ ಇಲ್ಲ. ಇಲ್ಲಿ ನೋಡ್ರಿ, ಇಲ್ಲೂ ಜನ ಅವ್ರಿ. ಇವರು ಮುಂದೆ ತಳ್ಳಿ ನಾವು ಹೆಂಗಪ್ಪ ಮುಂದೆ ಹೋಗೋದು? ಇಷ್ಟು ಜನ ಮಧ್ಯೆ ನೋಡ್ರಿ ಎಷ್ಟು ಜನ ಅವರಂದರೆ ನಾವೇ ಹೋಗೋಕ್ಕಾಗಲ್ಲ, ಅಷ್ಟು ಜನ ಅವರೇ. ಎಲ್ಲ ಸೈಡಲ್ಲೂ ಅಷ್ಟು ಕವರ್ ಆಗ್ಬಿಟ್ಟವ್ರೆ. ಫ್ರೆಂಡ್ಸ್, ಇನ್ನೊಂದು ವಿಷಯ ಗೊತ್ತಿದೆ ನಿಮಗೆ, ಈ ಪ್ಯಾಲೇಸ್ಗೆ ಹಾಕಿರುವಂಥ ಬಲ್ಬ್ಗಳು, ಇದು ನಾರ್ಮಲಾಗಿ ನಾವು ಮನೆಗೆ ಯೂಸ್ ಮಾಡ್ತೀವಲ್ಲ ಬಲ್ಬ್ಗಳು,
ಆ ಥರ ಬಲ್ಪ್ ಅಲ್ವಂತೆ. ಇದೇ ಬೇರೆ ಥರ ಅಂದರೆ ಬೇರೆ ಟೈಪ್ ಬಲ್ಪ್ ಅನಿಸುತ್ತೆ ಅಂತ ಅವ್ರು ಹೇಳ್ತಾ ಇದ್ದಿದ್ದು. ಸೊ ನಾನು ನೋಡಿರಲಿಲ್ಲ, ಹತ್ರದಿಂದ ನೋಡೋಣ ಅಂದರೆ ಫುಲ್ಲು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಒಳಗಡೆ ಎಲ್ಲ ಬಿಡ್ತಾ ಇಲ್ಲ. ಆಲ್ಮೋಸ್ಟು 10:30 ಮೇಲಾಗೋಯ್ತು ಟೈಮಿಂಗ್ಸು. ಸೊ ನಾವು ಒಳಗಡೆ ಹೋಗ್ಬೇಕಾಯ್ತು, ಆಗಿಲ್ಲ ಹೋಗೋಕ್ಕೆ. ಯೂಟ್ಯೂಬ್ ನೀವು ಸಜೆಸ್ಟ್ ಮಾಡಿ ನೋಡಿರಿ, ರೆಕಾರ್ಡಲ್ಲಿ ಆಗ್ತಾ ಇದ್ದೀರಾ? ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಹಾಂ, ನಾನು ಅವಾಗ ತಾನೇ ಸೈಡಲ್ಲಿ ಕೂತ್ಕೊಂಡು ಗಬ ಗಬಾ ಅಂತ ಹೊಟ್ಟೆ ಹಸಿಗೆ ಕೈಗೆ ಸಿಕ್ಕಿದ್ನೆಲ್ಲ ತಿಂತ ಕೂತಿದ್ರೆ ನೋಡಿದ್ರೆ ಅಷ್ಟು ಬೇಗ ಅಂಬಾರಿ ಇಳಿಸಿ ಆನೆಗಳು ರಿಟರ್ನ್ ಹೋಗ್ತಾ ಇದ್ದಾವೆ. ಇದು ನೋಡಿ ಕರೆದ್ಲು, ಓಡೋಡಿ ಬಂದು ರೆಕಾರ್ಡ್ ಮಾಡೋಣ ಅನ್ನೋಷ್ಟರಲ್ಲಿ ನೋಡ್ತೀನಿ ಒಂದು 4-5 ಆನೆಗಳು ಮುಂದೆ ಓಡೋಗ್ಬಿಟ್ಟವೆ. ಮುಂದೆ ಓಡೋಗಿರೋ ಆನೆಗಳನ್ನ ಹಂಗೆ ಬಿಟ್ಟರೆ ಆಗಲ್ಲ ಅಂದ್ಬಿಟ್ಟು ಈ ಕ್ಯಾಮ್ರಾದಲ್ಲಿ ಸೆರೆ ಹಿಡ್ಬಿಡೋಣ, ಕ್ಯಾಪ್ಚರ್ ಮಾಡಿಬಿಡೋಣ ಅಂದ್ಬಿಟ್ಟು ಓಡಿ 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 ಮುಂದೆ ಹೋಗಿ ಲೀಡ್ ಮಾಡಿದ್ದೀನಿ ನೋಡಿ. ಇವನೇ ಅಭಿಮನ್ಯು. ಸದ್ಯ ಹೆಂಗೋ ನನ್ನ ಪುಣ್ಯ ಆ ಆನೆ ತಾಲೀಮುಗಳೆಲ್ಲ ನಡೆಯೋದನ್ನೆಲ್ಲ ನೋಡೋಕ್ಕಾಗಿರಲಿಲ್ಲ. ಸದ್ಯಕ್ಕೆ ಇವುಗಳನ್ನೋದು ನೋಡೋ ಥರ ಆಯಿತು. ಆದರೂ ಮನುಷ್ಯರುಗಳು ಅವ್ರ ಹೆಸರು ಕರೆದ್ರೆ ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ನೋಡು. ಇವುಗಳಿಗಿರೋ ಬುದ್ಧಿ ಯಾವುದಕ್ಕೂ ಇಲ್ಲ. ಫ್ರೆಂಡ್ಸ್, ನಿಮಗೆ ಇಷ್ಟು ಆನೆಗಳಲ್ಲಿ ಯಾವ ಆನೆಗಳು ತುಂಬ ಇಷ್ಟ ಕಮೆಂಟ್ ಮಾಡಿ ತಿಳಿಸ್ರಿ. ಇವು ನಾಡಲ್ಲಿರೋಕ್ಕೆ ಹಿಂಗೆ ಸರಿ ಹೋಯ್ತು. ಈ ಕಾಡಲ್ಲಿ ಏನಾದ್ರು ಈ ಥರ ಸಿಕ್ಬಿಟ್ರೆ ಅಷ್ಟೇ. ಎಲ್ಲ ಪ್ರಾಕ್ಟೀಸ್ ಇರುತ್ತೆ ಅನಿಸುತ್ತೆ. ಹಾಂ, ಪ್ರಾಕ್ಟೀಸ್ ಮಾಡಿಸ್ತಾರೆ. ಆನೆಗಳು ಅದ್ರ ಕಾಲ ಹಾಕ್ಕೊಂಡು ಹೋಗ್ತವೆ. ಅವು ಪಕ್ಕ ಇದು ಮಾಡ್ತವೆ ಅನಿಸುತ್ತೆ, ಲದ್ದಿ ಹಾಕ್ಬೋದು, ಅದಕ್ಕೆ ಬೆಳೆಸ್ಕೊಂಡು ಹೋಗ್ತಾ ಇರೋದು. ಆ ಕಡೆಯಿಂದ ನಾವು ಅವಾಗೇ ನೋಡಿದ್ರೆ ಈ ನೇಮ್ಗಳನ್ನ ಆನೆ ಪಟ್ಟಿ ಥರ ಕಟ್ಟಿರೋರು. ಸೊ ಆನೆ ನೇಮ್ಗಳು ಗೊತ್ತಾಗೋದು. ಆ ಕಡೆಯಿಂದ ಬರ್ಬೇಕಾದ್ರೆ ಎಲ್ಲ ಕರ್ಕೊಂಡು ಹಂಗೆ ಕರ್ಕೊಂಡ್ಬರ್ತಾವ್ರೆ. ಸೊ ಯಾರು ಇವ್ರ ಹೆಸರೇನು ಅಂತ ನಮ್ಮ ತಾಯಣಿಗೂ ಗೊತ್ತಾಗ್ತಾಯಿಲ್ಲ. ಎಲ್ಲ ಮಾವು ತಿಂದುಬಿಟ್ರೆ ಯಾರಿಗೂ ಗೊತ್ತಾಗಲ್ಲ. ಅದು ಹೋಯ್ತಾ ಇದೆ. ನೆಕ್ಸ್ಟ್ ವರ್ಷವೇ ಇನ್ನು ಈ ಥರ ಎಲ್ಲ ನೋಡೋಕ್ಕಾಗಲ್ಲ. ಇದೆಲ್ಲ ಎಷ್ಟು ನೋಡ್ಕೊಳ್ಳಿ ನೀವು. ಇನ್ನೇನೇ ಇದ್ದರೂ 2026ಗೆ ಈ ಥರ ಎಲ್ಲ ನೋಡೋಕ್ಕಾಗಲ್ಲ. ಇದೆಲ್ಲ ಅಷ್ಟು. ಹೀಗೆ ಫುಲ್ ಸರೌಂಡಿಂಗ್ ಹುಡುಕ್ತಾನೆ ಇದೀವಿ. ಅವಾಗಿಲ್ಲ ವೆಲ್ಕಮ್ ಬೋರ್ಡ್ ನೋಡಿ, ಚೆನ್ನಾಗಿದೆ. ಮೈಸೂರು ದಸರಾ ದೀಪಾಲಂಕಾರ ಮಸ್ತು. ಏಪಾ ನಕ್ಕೊಂಡೆ ಅವನು ಹೇಳ್ತಾನೆ ಗೊತ್ತಾ? ಹೊರಗಡೆ ಬನ್ನಿ, ಹೊರಗಡೆ ಬನ್ನಿ, ಹೊರಗಡೆ. ಗಾಯ್ಸ್, ಫುಲ್ಲು ಕ್ರೌಡ್ ಜಾಸ್ತಿ ಇವಾಗ. ಆ್ಯಕ್ಚುಲಿ ನಾವು ಒಳಗಡೆ ಹೋಗ್ಬೇಕಾಯ್ತು, ಆಗಲಿಲ್ಲ. ಫ್ರೆಂಡ್ಸ್, ಇವಾಗ ಒಂದು ತೋರಿಸಿ ನೋಡಿ, ನೀವೇ ಆಶ್ಚರ್ಯ ಆಗ್ಬಿಡ್ತೀರ. ಇದು ನೋಡೋಕ್ಕೆ ಸೇಮು ಯಾವ ಥರ ಇದೆ ಹೇಳಿ. ಇಡೀ ಮೈಸೂರಲ್ಲೇ ದೊಡ್ಡ ಲೈಟಿಂಗ್ಸ್ ಅಂದರೆ ನನ್ನ ಪ್ರಕಾರ ಇದು ಮಂಟಪ ಥರ ಮಾಡಿದ್ದಾರೆ ನೋಡಿ. ಇದೇನೆ ನೋಡೋಕ್ಕೆ ಸಖತ್ತಾಗಿದೆ. ಇದು ಸೇಮು ನೋಡೋದಕ್ಕೆ ಇದು ಮುಸ್ಲಿಮ್ ಅವ್ರದ್ದು ಇದು ಮಾಡ್ತಾರಲ್ಲ ಗ್ರೀನ್ ಟೈಪು, ಅದೇ ಥರ ಇಲ್ಲ ನೋಡಿ. ಗೋಪುರ ಎಲ್ಲ ಅದೇ ಥರನೇ ಇದೆ. ಹಾಯ್ ಫ್ರೆಂಡ್ಸ್, ಈಗ ಒಂದು ವಿಷಯ, ಬ್ಯಾಡ್ ವಿಷಯ ಏನಂದರೆ ಗುಂಪಲ್ ಗೋವಿಂದ ಅಂದ್ಬಿಟ್ಟು ಪವರ್ ಬ್ಯಾಂಕ್ ಎತ್ಬಿಟ್ಟವ್ರೆ. ಎಲ್ಲೋದ್ರು ಟೋಕ ನಾನು ಹೇಳಿದ್ದೆ, ಹೇಳಿಲ್ಲ ಮೇಡಮ್, ಬೇಕು ಅಂತ ಮಾಡಿಲ್ಲ, ಬೇಡ ಅಂದ್ಬಿಟ್ಟು ಕೊಟ್ಬಿಟ್ಟವ್ರೆ. ಒಳ್ಳೆ ಕಂಟೆಲ್ಲಿ ಇಟ್ಕೊಂಡು ಏನೇನು ಗುಂಪಲ್ಲಿ ಎತ್ಕೊಳ್ಳೆ ಏನೇನು ಮಾಡ್ತಾರೆ ನಿಮಗೆ ಅದಲ್ವಾ? ಸರಿಯಾಗಿ ತಿನ್ಸಕ್ಕೆ ಬರೋದು.
ಅವಾಗೆ ಮಾಡಿದ್ದು ಸರಿ ಬರಲಿಲ್ಲ. ಸ್ಟಾರ್ಟ್ ಮಾಡಲೇನಯ್ಯ? ಸ್ಟಾರ್ಟ್ ಮಾಡಲಾ? ಆಕ್ಷನ್ ಹೇಳು. ಲೀಲಾ ಎಲ್ಲಿದ್ರು ಬಂದ್ಬಿಡಲಿಲ್ಲ, ಎಲ್ಲ ಮರ್ತಿಟ್ಟು ಮೊದಲಿನ ಥರನೇ ಸಂಸಾರ ಮಾಡೋಣ. ನನ್ನ ಮುಖ ನೋಡ್ಕೊಂಡು ಬರ್ತಿದ್ರು ಪರವಾಗಿಲ್ಲ, ಈ ಮಕ್ಕಳ ಮುಖ ನೋಡ್ಕೊಂಡು ಬಂದ್ಬಿಡಲಿಲ್ಲ. 12 seconds later. ಸ್ಟಾರ್ಟ್ ಮಾಡಲಾ? ಅವಾಗೆ ಮಾಡಿದ್ದು ಸರಿ ಬರಲಿಲ್ಲ. ಸ್ಟಾರ್ಟ್ ಮಾಡಲೇನಯ್ಯ? ಸ್ಟಾರ್ಟ್ ಮಾಡಲಾ? ಆಕ್ಷನ್ ಹೇಳು. ಲೀಲಾ ಎಲ್ಲಿದ್ರು ಬಂದ್ಬಿಡಲಿಲ್ಲ, ಎಲ್ಲ ಮರ್ತಿಟ್ಟು ಮೊದಲಿನ ಥರನೇ ಸಂಸಾರ ಮಾಡೋಣ. ಇಲ್ಲಿಗೆ ಮೈಸೂರಿನ ಪ್ರಯಾಣ ಮುಗೀತು. ಸೊ ನಿಮಗೆ ಏನೇನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇನ್ನೇನಿದ್ರು ನೆಕ್ಸ್ಟು ವಿಡಿಯೋಗೆ ಸಿಗೋಣ. ಬಾಯ್ ಬಾಯ್. ಮೈಸೂರು ದಸರಾ ದೀಪಾಲಂಕಾರ. ನೆಕ್ಸ್ಟ್ ವಿಡಿಯೋ ಬಂದು ಎಕ್ಸಿಬಿಷನ್ ಇದೆ, ಎಕ್ಸಿಬಿಷನು ಮತ್ತು ವಸ್ತು ಸಂಗ್ರಹಾಲಯ ಇದೆ. ಇವಾಗ ನೀವು ಏನು ಇಲ್ಲಿ ನೋಡ್ತಾ ಇದ್ದೀರಾ, ಇದಕ್ಕೆ ಹೋಗ್ತಾ ಇರೋದು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ವಿಸಿಟ್ ಮಾಡಿ ನೋಡಿ.